ಬ್ರಹ್ಮಾಂಡದ ಹುಟ್ಟು, ಅದರ ಅಂತ್ಯ, ಈ ರಹಸ್ಯಗಳನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆಯಾ? ಸಾವಿರಾರು ವರ್ಷಗಳಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಗ್ರಂಥ ಉತ್ತರ ಕೊಡ್ತಾ ಬಂದಿದೆ. ಅದೇ ಶಿವಮಹಾಪುರಾಣ. ಬನ್ನಿ, ಇವತ್ತು ನಾವು ಈ ಅದ್ಭುತ ಗ್ರಂಥದ ಕೆಲವು ಆಳವಾದ ಸತ್ಯಗಳನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ನೋಡಿ, ಇವತ್ತಿನ ಈ ಗೊಂದಲದ ಯುಗದಲ್ಲಿ ನಿಜವಾದ ಶಾಂತಿ, ಮುಕ್ತಿಯ ದಾರಿಯನ್ನ ಕಂಡುಹಿಡಿಯೋದು ಹೇಗೆ? ಇದು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಋಷಿಗಳು ಕೇಳಿದ ಪ್ರಶ್ನೆ ಅಷ್ಟೇ ಅಲ್ಲ. ಇದು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿರೋ ಪ್ರಶ್ನೆ ಅಲ್ವಾ? ಇಷ್ಟೇ ಈ ಒಂದು ಹುಡುಕಾಟ, ಅದೇ ಶಿವಮಹಾಪುರಾಣದ ಹೃದಯ. ಹಾಗಾದ್ರೆ ಆ ಮಹಾನ್ ಪ್ರಶ್ನೆಗೆ ಉತ್ತರ ಏನು? ಉತ್ತರವೇ ಶಿವಮಹಾಪುರಾಣ. ಇದನ್ನ ಕೇವಲ ಒಂದು ಪುಸ್ತಕ, ಒಂದು ಗ್ರಂಥ ಅಂತ ತಿಳ್ಕೋಬೇಡಿ. ಇದು ಜ್ಞಾನವನ್ನ ಹುಡುಕ್ಕೊಂಡು ಬರೋರಿಗೆ ಕೇಳಿದ್ನೆಲ್ಲ ಕೊಡುವ ಒಂದು ಕಲ್ಪವೃಕ್ಷ ಇದ್ದ ಹಾಗೆ. ಇದರ ಪ್ರತಿಯೊಂದು ಪುಟವೂ, ಪ್ರತಿಯೊಂದು ಕಥೆಯೂ ನಮ್ಮ ಮನಸ್ಸಿಗೆ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ಜ್ಞಾನದ ಹುಡುಕಾಟ ಶುರುವಾಗಿದ್ದು ಎಲ್ಲಿಂದ? ಯಾರು ಕೇಳಿದ್ದು ಈ ಪ್ರಶ್ನೆಗಳನ್ನ? ಅದನ್ನ ತಿಳ್ಕೋಬೇಕಂದ್ರೆ ನಾವು ಯುಗಗಳಷ್ಟು ಹಿಂದೆ ಹೋಗ್ಬೇಕು. ಬನ್ನಿ, ಈ ಪ್ರಶ್ನೆಯನ್ನ ಮೊಟ್ಟಮೊದಲು ಕೇಳಿದ ಆ ಋಷಿಗಳ ಜೊತೆ ಸೇರ್ಕೊಳ್ಳೋಣ. ಇಡೀ ಶಿವಮಹಾಪುರಾಣ ಗೊತ್ತಾ, ಅದೊಂದು ಸಂಭಾಷಣೆಯ ರೂಪದಲ್ಲಿದೆ. ಕಲಿಯುಗದ ಕಷ್ಟದ ಕಾಲದಲ್ಲಿ ಎಲ್ಲೆಡೆ ಗೊಂದಲ, ಅಶಾಂತಿ ತುಂಬಿದ್ದಾಗ ಮಹಾನ್ ಋಷಿಗಳೆಲ್ಲ ಒಂದೆಡೆ ಸೇರ್ತಾರೆ. ಮನುಷ್ಯ ಜೀವನದ ಈ ಎಲ್ಲ ಸವಾಲುಗಳನ್ನು ಮೀರಿ ನಿಲ್ಲೋದು ಹೇಗೆ, ನಿಜವಾದ ದಾರಿ ಯಾವುದು ಅಂತ ಹುಡುಕ್ತಾ ಅವರು ಇಡೀ ಬ್ರಹ್ಮಾಂಡವನ್ನೇ ಒಂದು ಪ್ರಶ್ನೆ ಕೇಳ್ತಾರೆ. ಆ ಋಷಿಗಳ ಪ್ರಶ್ನೆಗೆ ಉತ್ತರ ಅದೊಂದು ದೈವಿಕ ಸಂಘರ್ಷದ ಕಥೆಯ ಮೂಲಕ ಶುರುವಾಗುತ್ತೆ. ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ಶ್ರೇಷ್ಠರು ಯಾರು? ನಿಜವಾದ ಶಕ್ತಿ ಯಾವುದು? ಈ ರಹಸ್ಯವನ್ನ ಒಂದು ದೈತ್ಯ ಅಗ್ನಿಸ್ತಂಭದ ಕಥೆ ನಮ್ಮ ಮುಂದೆ ತೆರೆದಿರುತ್ತೆ. ಕತೆ ಶುರುವಾಗೋದೇ ಒಂದು ದೊಡ್ಡ ತಿಕ್ಕಾಟದಿಂದ. ಒಂದು ಕಡೆ ಸೃಷ್ಟಿಕರ್ತ ಬ್ರಹ್ಮ, ಇನ್ನೊಂದು ಕಡೆ ಸಂರಕ್ಷಕ ವಿಷ್ಣು. ನಾನು ಶ್ರೇಷ್ಠ ಅನ್ನೋ ಅಹಂನಿಂದ ಇವರಿಬ್ಬರ ನಡುವೆ ಶುರುವಾಗುತ್ತೆ ನೋಡಿ ಒಂದು ಭಯಂಕರ ಯುದ್ಧ. ಆ ಯುದ್ಧದ ರಭಸಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಿ ಹೋಗುತ್ತೆ. ಜಗತ್ತಿನ ಸಮತೋಲನವೇ ತಪ್ಪಿ ಹೋಗುವಷ್ಟು ದೊಡ್ಡ ಸಂಘರ್ಷ ಅದು. ಅವರ ಆ ಜಗಳವನ್ನ ನಿಲ್ಲಿಸಲಿಕ್ಕೆ ಆಗ ಒಂದು ಅದ್ಭುತ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ಅವರಿಬ್ಬರ ಮಧ್ಯೆ ಆದಿ ಅಂತ್ಯವೇ ಇಲ್ಲದ ಒಂದು ಬೆಂಕಿಯ, ಒಂದು ಬೆಳಕಿನ ಮಹಾಸ್ತಂಭ ಪ್ರತ್ಯಕ್ಷವಾಗುತ್ತೆ. ಅದು ಬೇರಾರೂ ಅಲ್ಲ, ಸಾಕ್ಷಾತ್ ಶಿವನ ನಿರಾಕಾರ ಅನಂತ ಸ್ವರೂಪ. ಅದು ನೇರವಾಗಿ ಅವರ ಅಹಂಕಾರಕ್ಕೆ ಒಂದು ಸವಾಲಾಗಿತ್ತು. ಆ ಅನಂತ ಶಕ್ತಿಯನ್ನ ಅಳತೆ ಮಾಡೋಕ್ಕೆ ಇಬ್ರು ದೇವತೆಗಳು ಒಂದು ಪಣ ತೊಡ್ತಾರೆ. ವಿಷ್ಣು ವರಾಹರೂಪ ತಾಳಿ ಅದರ ತಳ ಹುಡುಕೋಕೆ ಸಾವಿರಾರು ವರ್ಷ ಪಾತಾಳಕ್ಕೆ ಹೋಗ್ತಾನೆ. ಬ್ರಹ್ಮ ಹಂಸವಾಗಿ ಅದರ ತುದಿ ಹುಡುಕೋಕೆ ಸಾವಿರಾರು ವರ್ಷ ಆಕಾಶಕ್ಕೆ ಹಾರ್ತಾನೆ. ಆದ್ರೆ ಏನು ಮಾಡಿದ್ರೂ ಅವರಿಬ್ಬರಿಂದಲೂ ಆ ಸ್ತಂಭದ ಆದಿಯನ್ನಾಗ್ಲಿ ಅಂತ್ಯವನ್ನಾಗ್ಲಿ ಕಂಡುಹಿಡಿಯೋಕೆ ಆಗೋದೇ ಇಲ್ಲ. ಆಗ ಅವರಿಗೆ ಅರಿವಾಗುತ್ತೆ, ತಮ್ಮ ಶಕ್ತಿಯನ್ನು ಮೀರಿದ ಒಂದು ದೈವಿಕ ಶಕ್ತಿ ಇದೆ ಅಂತ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ವಿಷ್ಣು ತನ್ನ ಸೋಲನ್ನ ಒಪ್ಕೊಳ್ತಾನೆ, ಆದರೆ ಬ್ರಹ್ಮನಿಗೆ ತನ್ನ ಸೋಲನ್ನ ಒಪ್ಕೊಳ್ಳೋಕೆ ಮನಸ್ಸಿರಲ್ಲ. ಅವನು ನಾನು ತುದಿಯನ್ನ ನೋಡ್ದೆ ಅಂತ ಒಂದು ಸುಳ್ಳು ಹೇಳ್ತಾನೆ. ಅದಕ್ಕೆ ಕೇತಕಿ ಹೂವನ್ನ ಸುಳ್ಳು ಸಾಕ್ಷಿಯಾಗಿ ತರ್ತಾನೆ. ಈ ಮೋಸದಿಂದ ಶಿವನಿಗೆ ಎಂಥ ಕೋಪ ಬರುತ್ತಾ ಅಂದ್ರೆ ಆತ ಆ ಅಗ್ನಿಸ್ತಂಭದಿಂದ ಹೊರಬಂದು ಬ್ರಹ್ಮನಿಗೆ ಶಾಪ ಕೊಡ್ತಾನೆ, ಭೂಲೋಕದಲ್ಲಿ ನಿನಗೆ ಪೂಜೆ ಸಲ್ಲಬಾರದು ಅಂತ. ಇವತ್ತಿಗೂ ಬ್ರಹ್ಮನಿಗೆ ಯಾಕೆ ಹೆಚ್ಚು ದೇವಸ್ಥಾನಗಳಿಲ್ಲ ಅನ್ನೋದಕ್ಕೆ ಇದೇ ಪೌರಾಣಿಕ ಕಾರಣ ಅಂತ ಹೇಳ್ತಾರೆ. ನೋಡಿ, ಈ ಕಥೆ ಕೇವಲ ಒಂದು ಘಟನೆಯಲ್ಲ, ಇದರ ಹಿಂದೆ ಆಳವಾದ ಅರ್ಥಗಳಿವೆ, ಸಂಕೇತಗಳಿವೆ. ಹಾಗಾದ್ರೆ ಆ ಅನಂತ, ರೂಪವೇ ಇಲ್ಲದ ಅಗ್ನಿಸ್ತಂಭ ಇವತ್ತು ಪೂಜೆಗೆ ಒಂದು ರೂಪವನ್ನ ಪಡೆದಿದ್ದು ಹೇಗೆ? ಅದೇ ಮುಂದಿನ ವಿಷಯ. ಅದಕ್ಕೆ ಉತ್ತರವೇ ಶಿವಲಿಂಗ. ಆ ಅಂತ್ಯವಿಲ್ಲದ ಅಗ್ನಿಸ್ತಂಭ ಇದೆಯಲ್ಲ, ಅಂದ್ರೆ ಯಾವುದೇ ಆಕಾರವಿಲ್ಲದ ನಿರಾಕಾರ ಅಥವಾ ನಿಷ್ಕಳ ತತ್ವ, ಅದರ ಪ್ರತೀಕವೇ ಶಿವಲಿಂಗ. ಕಣ್ಣಿಗೆ ಕಾಣದ ಆ ಮಹಾನ್ ಶಕ್ತಿಯನ್ನ ಪೂಜೆ ಮಾಡೋಕೆ, ಅರ್ಥ ಮಾಡ್ಕೊಳ್ಳೋಕೆ ಒಂದು ಮೂರ್ತ ರೂಪ, ಅಂದ್ರೆ ಸಕಳ ರೂಪ ಬೇಕಲ್ವಾ? ಅದೇ ಶಿವಲಿಂಗ. ಅಗೋಚರ ಶಕ್ತಿಯ ಗೋಚರ ರೂಪ ಇದು. ಈ ಪೌರಾಣಿಕ ಘಟನೆ ಇವತ್ತಿಗೂ ನಮ್ಮ ಜೊತೆ ಜೀವಂತವಾಗಿದೆ. ಹೇಗೆ ಅಂತೀರಾ? ಶಿವನು ಆ ಬೃಹತ್ ಅಗ್ನಿಸ್ತಂಭವಾಗಿ ಪ್ರಕಟವಾದ ಆ ಪವಿತ್ರ ದಿನವನ್ನೇ ನಾವು ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ಅತ್ಯಂತ ಸಂಭ್ರಮದಿಂದ ಆಚರಿಸೋದು. ಅದಕ್ಕೆ ನೋಡಿ, ಆ ದಿನ ಶಿವನ ಆರಾಧನೆಗೆ ಅಷ್ಟೊಂದು ಶ್ರೇಷ್ಠ ಅಂತ ಹೇಳೋದು. ಶಿವನ ಶಕ್ತಿ ಕೇವಲ ಆ ಅಗ್ನಿಸ್ತಂಭಕ್ಕೆ ಸೀಮಿತವಾಗಿಲ್ಲ. ಪುರಾಣದ ಪ್ರಕಾರ ಶಿವ ಇಡೀ ಬ್ರಹ್ಮಾಂಡದ 5 ಮುಖ್ಯ ಕೆಲಸಗಳನ್ನ ಮಾಡ್ತಾನೆ. ಅವನ ಪಂಚಕೃತ್ಯ ಅಂತ ಕರೀತಾರೆ. ಸೃಷ್ಟಿ ಅಂದ್ರೆ ಕ್ರಿಯೇಷನ್, ಸ್ಥಿತಿ ಅಂದ್ರೆ ಸಂರಕ್ಷಣೆ, ಸಂಹಾರ
ಅಂದರೆ ವಿನಾಶ, ತಿರೋಭಾವ ಅಂದರೆ ಮಾಯೆಯಿಂದ ಸತ್ಯವನ್ನ ಮರೆಮಾಚೋದು, ಮತ್ತು ಕೊನೆಯದಾಗಿ ಅನುಗ್ರಹ ಅಂದರೆ ಮೋಕ್ಷವನ್ನ ಕರುಣಿಸೋದು. ಹುಟ್ಟಿನಿಂದ ಮೋಕ್ಷದವರೆಗಿನ ಇಡೀ ಸೈಕಲ್ ಇದರಲ್ಲಿ ಅಡಗಿದೆ. ಇಲ್ಲಿಯವರೆಗೂ ನಾವು ಶಿವನ ಶಕ್ತಿ, ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಶಿವನ ಕಥೆ ಅಂದರೆ ಕೇವಲ ಶಕ್ತಿ ಪ್ರದರ್ಶನ ಅಲ್ಲ. ಅದರಲ್ಲಿ ಪ್ರೀತಿ ಇದೆ, ತ್ಯಾಗ ಇದೆ, ಅಪಾರವಾದ ಭಕ್ತಿ ಇದೆ. ಬನ್ನಿ, ಈಗ ತಪಸ್ವಿಯಾಗಿದ್ದ ಶಿವ ಮತ್ತು ದೈವೀ ಶಕ್ತಿಯಾದ ಶಕ್ತಿಯ ನಡುವಿನ ಆ ಅದ್ಭುತವಾದ ಸಂಬಂಧದ ಕಥೆಯನ್ನ ನೋಡೋಣ. ಶಿವಶಕ್ತಿಯ ಕಥೆ ಇದೆಯಲ್ಲ, ಅದೊಂದು ತ್ಯಾಗ ಮತ್ತು ಪುನರ್ಜನ್ಮದ ಮಹಾಕಾವ್ಯ. ಮೊದಲು ಸತಿಯಾಗಿ ತನ್ನ ತಂದೆ ಶಿವನಿಗೆ ಮಾಡಿದ ಅವಮಾನವನ್ನ ಸಹಿಸೋಕಾಗದೆ ಅವಳು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡ್ತಾಳೆ. ಆದರೆ ಅವರ ಪ್ರೇಮ ಅಲ್ಲಿಗೆ ಮುಗಿಯಲ್ಲ. ಅವಳೇ ಮತ್ತೆ ಪಾರ್ವತಿಯಾಗಿ ಹಿಮಾಲಯನ ಮಗಳಾಗಿ ಹುಟ್ಟಿ ಬರ್ತಾಳೆ. ಮತ್ತೆ ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಸಾವಿರಾರು ವರ್ಷ ಕಠೋರವಾದ ತಪಸ್ಸು ಮಾಡ್ತಾಳೆ. ಕೊನೆಗೆ ಅವಳ ಭಕ್ತಿಗೆ ಮೆಚ್ಚಿ ಶಿವ ಅವಳನ್ನ ಮದುವೆ ಆಗ್ತಾನೆ. ಇದು ಕೇವಲ ಇಬ್ಬರ ಮಿಲನವಲ್ಲ, ಬ್ರಹ್ಮಾಂಡದ 2 ಮಹಾನ್ ತತ್ವಗಳ ಮಿಲನ. ಸರಿ, ನಾವು ದೈವಿಕ ಸಂಘರ್ಷದ ಕಥೆ ನೋಡಿದ್ವಿ, ಅನಂತ ಶಕ್ತಿಯ ಬಗ್ಗೆ ತಿಳ್ಕೊಂಡ್ವಿ, ಪ್ರೀತಿ ಮತ್ತು ತ್ಯಾಗದ ಕಥೆಯನ್ನೂ ಕೇಳಿದ್ವಿ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಅದೇ ಋಷಿಗಳು ಕೇಳಿದ ಪ್ರಶ್ನೆ: ಎಲ್ಲ ಜ್ಞಾನದ ಸಾರ ಏನು? ಕಲಿಯುಗದ ಕಷ್ಟಗಳಿಗೆ ಈ ಪುರಾಣ ಕೊಡುವ ಅಂತಿಮ ಉತ್ತರವಾದ್ರೂ ಏನು? ಶಿವಪುರಾಣವು ಮುಕ್ತಿಗಾಗಿ 3 ಸರಳ ಆದರೆ ತುಂಬಾನೇ ಶಕ್ತಿಶಾಲಿಯಾದ ದಾರಿಗಳನ್ನು ಹೇಳುತ್ತೆ. ಮೊದಲನೆಯದು ಶ್ರವಣ, ಅಂದ್ರೆ ಭಕ್ತಿಯಿಂದ ಶಿವನ ಕಥೆಗಳನ್ನ, ಬೋಧನೆಗಳನ್ನ ಕೇಳೋದು. ಎರಡನೆಯದು ಕೀರ್ತನ, ಅಂದ್ರೆ ಅವನ ಹೆಸರನ್ನ ಹಾಡೋದು, ಭಜನೆ ಮಾಡೋದು. ಮತ್ತು ಮೂರನೆಯದು ಮನನ, ಅಂದ್ರೆ ಕೇಳಿದ್ದನ್ನ, ಹಾಡಿದ್ದನ್ನ ಸುಮ್ಮನೆ ಬಿಡದೆ ಅದರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು. ಒಂದು ವೇಳೆ ಈ 3 ದಾರಿಗಳು ಕಷ್ಟ ಆದರೆ ಅವರಿಗಾಗಿ ಶಿವಲಿಂಗದ ಭಕ್ತಿಪೂರ್ವಕ ಪೂಜೆಯೇ ನೇರವಾದ ಮಾರ್ಗ ಅಂತ ಪುರಾಣ ಹೇಳುತ್ತೆ. ಹಾಗಾದ್ರೆ ಕೊನೆಯದಾಗಿ ನಮ್ಮುಂದೆ ಒಂದು ಪ್ರಶ್ನೆ ಉಳಿಯುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಈ ಪುರಾಣಗಳು, ಕಥೆಗಳು ಇವತ್ತಿನ ನಮ್ಮ ಆಧುನಿಕ ವೇಗದ ಜೀವನದ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ, ಹುಡುಕಾಟಗಳಿಗೆ ನಿಜವಾಗ್ಲೂ ಉತ್ತರ ಕೊಡಬಲ್ವೇ? ಈ ಒಂದು ಪ್ರಶ್ನೆ ಜೊತೆಗೆ ಇವತ್ತಿನ ಈ ಪಯಣವನ್ನ ಮುಗಿಸೋಣ. ಈ ಬಗ್ಗೆ ಯೋಚನೆ ಮಾಡ್ತೀರಿ.